ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮಮ್ಮಗೆ ಹೇಳಿದೆ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ. ಸೊ ಅವ್ರು ಕುಕ್ಕಿಂಗು ಅಂತ ಒಪ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಿದ್ದಾರೆ. ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡ್ಬೋದು ಅಂತ ಅವ್ರು ನಿಮ್ಗೆ ತೋರಿಸ್ಕೊಡ್ತಾರೆ. ಸೊ ಬನ್ನಿ ನೋಡೋಣ. ಚಶ್ಮಾಯಿ ಮಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಾಸ್ ಯೂಟ್ಯೂಬ್ ಚಾನಲ್. ಪನ್ನೀರ್ ಫ್ರೈಡ್ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಇವಾಗ ಇಂಗ್ರೀಡಿಯೆಂಟ್ಸ್ ಬಂದು ಆನಿಯನ್, ಕ್ಯಾರೆಟ್, ಬೀನ್ಸ್ ಮತ್ತು ಪನ್ನೀರು, ಹಾಗೆ ಸ್ವಲ್ಪ ಜಿಂಜರು, ಸ್ವಲ್ಪ ಗಾರ್ಲಿಕ್ಕು. ಸ್ಪೈಸಸ್ ಬಂದು ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಗರಂ ಮಸಾಲ. ಇಷ್ಟೇ ಹಿಂಗೆ ತೊಗೊಂಡ್ರದ್ದು ನಾವು. ಸೊ ಇದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋಕ್ಕೆ ಇಷ್ಟೇ ಸಾಕು ಸದ್ಯಕ್ಕೆ. ನಾವು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಡ್ತಾ ಇರೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು. ಈ ರೆಸಿಪಿ ಹೇಗೆ ಮಾಡೋದಪ್ಪ ಅಂತಂದರೆ, ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಹಾಕ್ಕೊಂಡು ನೆಕ್ಸ್ಟು ಆನಿಯನ್ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಆನಿಯನ್ ಬಂದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಲೈಟಾಗಿ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಿಮ್ಗೆ ಬೇಕು ಅಂತ ಅಂದರೆ ನಿಮ್ಗೆ ಇಷ್ಟ ಆದರೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾವೇನೇ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ. ವೆಜಿಟೇಬಲ್ಸ್ ಫ್ರೈ ಆಗಿದ ನಂತರ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ಸೊ ರೈಸು ಕೂಡ ಒಂದ್ಸಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಸ್ಪೈಸಸ್ ನಾವು ತೊಗೊಂಡಿರೋದು ಪೆಪ್ಪರ್ ಪೌಡರ್, ಗರಂ ಮಸಾಲೆ, ಚಿಲ್ಲಿ ಪೌಡರ್. ನಾವು 3 ಅಷ್ಟೇ ತೊಗೊಂಡಿರೋದು. ಸೊ ಅದು ಎಷ್ಟೆಷ್ಟು ಹಾಕ್ತೀವಿ ಅಂತಂದರೆ 1 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡಿದ್ವಿ. ನಮ್ಮದು ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ನಾವು ಕಮ್ಮಿ ಮಸಾಲೆ ತೊಗೊಂಡಿದ್ದೀವಿ. ನಿಮ್ಮದು ಜಾಸ್ತಿ ಕ್ವಾಂಟಿಟಿ ಇದ್ದರೆ, ನಿಮ್ಗೆ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಹಾಕಿ ಫ್ರೈ ಮಾಡಿ ನೆಕ್ಸ್ಟು ನಾವು 1/2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀವಿ. ಚಿಲ್ಲಿ ಸಾಸ್ ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಆ್ಯಡ್ ಮಾಡ್ಕೋಬೇಕು. ಸೊ ಮಸಾಲೆಗಳು ನೋಡಿದ್ರಲ್ಲ ಎಷ್ಟು ಕಮ್ಮಿ ಮಸಾಲೆ ಹಾಕಿದ್ದೀವಿ ಅಂತ. ಮತ್ತು ಸಾಸ್ಗಳಂತೂ ಹಾಕಲೇಬೇಕು, ಯಾಕಂದರೆ ಸಾಸ್ಗಳಿಲ್ಲ ಅಂದರೆ ಅಷ್ಟು ಫ್ರೈಡ್ ರೈಸ್ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು ಸಾಲ್ಟ್ ಹಾಕ್ಕೋಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈಡ್ ರೈಸ್ಗೆ ಮೇನಾಗಿ ಸಾಸ್ ಹಾಕಲೇಬೇಕು. ಸಾಸ್ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ಈ ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟೇ ಪನ್ನೀರ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಪನ್ನೀರ್ ಸಾಫ್ಟಾಗಿರುತ್ತಲ್ವ, ಸೊ ಫ್ರೈ ಮಾಡ್ತಾ ಮಾಡ್ತಾ ಅದು ಒಡೆದೋಗ್ಬಿಡುತ್ತೆ. ಪನ್ನೀರನ್ನ ಆ್ಯಡ್ ಮಾಡೋಕ್ಕೂ ಮುಂಚೆ ಅದನ್ನು ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಫಸ್ಟೇ ನಮ್ಮಮ್ಮ ಫ್ರೈ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನು ಹಾಗೆ ಆ್ಯಡ್ ಮಾಡ್ತಾಯಿದ್ದಾರೆ. ಕುಕ್ಕಿಂಗ್ ಮಾಡೋದು ಅವ್ರನ್ನೂ ತೋರಿಸ್ಕೊಂಡು ವಿಡಿಯೋ ಮಾಡ್ಬೋದು, ಆದರೆ ನಮ್ಮಮ್ಮ ಬೇಡ, ತೋರಿಸೋದು ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಅವ್ರನ್ನ. ಅವ್ರಿಗೊಂಥರ ಶೈ ಫೀಲಿಂಗ್ ಗೈಸ್ ವಿಡಿಯೋ ಮುಂದೆ ಬರೋಕ್ಕೆ. ಸೊ ಅದಕ್ಕೆ ಅವ್ರು ಬಂದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ಜು, ವೆಜ್ಜು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇದೊಂದು ರೆಸಿಪಿನ ಮತ್ತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಮಾಡಿಸ್ದೆ. ಸೊ ನೋಡ್ಬೋದು, ಇವರೇ ನಮ್ಮಮ್ಮ. ಅದು ವಿಡಿಯೋದಲ್ಲಿ ಅವ್ರು ಬರೋದಿಲ್ಲ. ಪನ್ನೀರ್ ಆ್ಯಡ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಷ್ಟ ಇಂಗ್ರೀಡಿಯೆಂಟ್ಸ್. ಇನ್ನು ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಮನೇಲಿ. ಸೊ ನಾವು ಈಸಿಯಾಗಿ ಆಗಲಿ ಅಂತ ಈಸಿ ರೆಸಿಪಿ, ಸಿಂಪಲ್ ರೆಸಿಪಿ ತೋರಿಸಿದ್ದೀವಿ. ಈಗ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಬೇಕಷ್ಟೇ. ಹೇಗಾಗಿದೆ ಅಂತ ನೀವೇ ನೋಡ್ಬೋದು.
ನಾವು ಪನ್ನೀರ್ ಫ್ರೈಡ್ ರೈಸ್ ಯಾವ ಥರ ಮಾಡಿದ್ದೀವಿ ಅಂತ ನೀವು ನೋಡಿದ್ರಲ್ವ, ನಿಮಗೂ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು, ಲೇಟ್ ಅಂತೂ ಏನಾಗೋದಿಲ್ಲ. ಸೊ ಮಸಾಲೆ ಕೂಡ ಹೆವಿ ಮಸಾಲೆ ಇರೋದಿಲ್ಲ, ತುಂಬ ಮೈಲ್ಡಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಬೇಕು ಅಂತ ಅಂದರೆ. ಸೊ ಅದು ನಿಮ್ಮ ಆಪ್ಷನಲ್ ಅದು. ಸೊ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ, ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ ನಮಗೂ ಕೂಡ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.